ನಿವೃತ್ತಿ ಹೊಂದಿದ ವೃದ್ಧರು ತಮ್ಮ ದೈನಂದಿನ ಚಟುವಟಿಕೆಯ ಜೊತೆ ವಾಕ್, ವ್ಯಾಯಾಮ, ಯೋಗದ ಕಡೆ ಮೊರೆ ಹೋಗಿ ನಿಮ್ಮ ದೇಹ ಹಾಗೂ ಮನಸ್ಸಿನ ಮಾನಸಿಕ ಅಸ್ಥಿರತೆ ಹೊಡೆದು ಹಾಕಲು ಸಾಧ್ಯ ಎಂದು ಶಾಸಕ ಟಿ ರಘುಮೂರ್ತಿ ತಿಳಿಸಿದರು. ಇವರು ನಗರದ ನೌಕರ ಭವನದಲ್ಲಿ ಆಯೋಜಿಸಿರುವ ತಾಲೂಕು ನಿವೃತ್ತ ನೌಕರರ ಸಂಘ ಸರ್ವ ಸದಸ್ಯರ ಮಹಾಸಭೆಯನ್ನ ಉದ್ಘಾಟಿಸುವ ಮೂಲಕ ಮಾತನಾಡಿದರು. ಇವರು ನಿವೃತ್ತಿ ಹೊಂದಿದ ನೌಕರರು ಎಲ್ಲ ಸರ್ಕಾರಿ ಇಲಾಖೆಯಲ್ಲಿ ತಮ್ಮ ಜೀವನದ ಏಳುಬೀಳುಗಳನ್ನ ಕಂಡಿದ್ದೀರಿ. ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಎನ್ನುವ ಪಾಠವನ್ನ ಕೂಡ 60 ವರ್ಷ ಒಳಗೆ ನೀವೆಲ್ಲ ಅನುಭವಿಸಿದ್ದೀರಿ. ನೀವು ಅನುಭವಿಸಿರುವ ಪಾಠಗಳನ್ನ ಹಲವಾರು ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳ ಜೊತೆ ಮತ್ತು ಮಕ್ಕಳ ಜೊತೆ ಅವಿನಾಭಾವ ಸಂಬಂಧ ಇಟ್ಟುಕೊಂಡು ನೆಮ್ಮದಿಯ ಜೀವನವನ್ನ ಸಾಗಿಸಬೇಕಾಗುತ್ತದೆ ಎಂದರು. ಮಾನಸಿಕವಾಗಿ ಇನ್ನೂ ಕಾಯಿಲೆ ವಾಸನೆ ಆಗಲಿಲ್ಲ. ವಯಸ್ಸಾದ ಖಂಡಿತವಾಗ್ಲೂ 60 ವರ್ಷ ಆದಮೇಲೆ ನಮಗೆ ಹೆಂಗೆ ನಾವು ಏನು ನಮ್ಮ ಇಂಜಿನ್ಗಳೇನು ಗಾಡಿಗಳು ಇರ್ತಾವಲ್ಲ ನೋಡಿದ್ವಿ, ಹೊಸ ಗಾಡಿ ಹೆಂಗಿರ್ತದೆ ಬರ್ತಾ ಸರಿಸಾಗಿ ಅವೆಲ್ಲ ನಮ್ಮ ಎಲ್ಲ ಅಂಗಗಳು ಜೀವನಾಂಗದ ವ್ಯವಸ್ಥೆ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಜವಾಗಿ ಬರುತ್ತೆ. ಹಾಗಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಯಾಕಂದರೆ ನೀವೆಲ್ಲ ಸರ್ವಿಸನ್ನು ಮಾಡಿದ್ರ. ಆದರೆ ನನ್ನ ಇದರಲ್ಲಿ ಯಾರು ಲವಲವಿಕೆಯಿಂದ ಇರ್ತಾರೆ, ಆಕ್ಟಿವ್ ಆಗಿರ್ತಾರೆ, ಅವ್ರಿಗೆ ಖಂಡಿತವಾಗ್ಲೂ ಎಂಥದೇ ಕಾಯಿಲೆ ಬಂದರೂ ಕೂಡ ಅದು ಪರಿಣಾಮಕಾರಿ ಆಗಲಿದೆ. ಮತ್ತು ಈಗ ಎಲ್ಲ ವ್ಯವಸ್ಥೆಗಳು ಕೂಡ ಇದೆ. ಒಟ್ಟಾರೆಯಾಗಿ ನಿಮ್ಮ ಈ ಒಂದು ಸಂಘದಲ್ಲಿ ಸೇರಿ ಸಾಮಾಜಿಕ ವ್ಯವಸ್ಥೆಯಲ್ಲಿ. ಇನ್ನು ಈ ಸಂದರ್ಭದಲ್ಲಿ ಪರಶುರಾಂಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಧರ್, ಚಳ್ಳಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೀರಭದ್ರಯ್ಯ, ನೌಕರ ಸಂಘದ ಅಧ್ಯಕ್ಷ ಲಿಂಗೇಗೌಡ, ಕರಿಯಪ್ಪ ಮಾಸ್ಟರ್, ಶಂಭುಲಿಂಗಯ್ಯ, ತಿಪ್ಪೇಶಪ್ಪ, ಗೋಪಾಲಪ್ಪ, ಅಂಜಿನಪ್ಪ, ಮಕ್ಕಳ ತಜ್ಞ ಚಂದ್ರನಾಯ್ಕ, ಅಂಜನಪ್ಪ ಸೇರಿದಂತೆ ಅನೇಕ ನಿವೃತ್ತ ನೌಕರರು, ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು.